ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿ ಪ್ರಸ್ತುತಪಡಿಸುವ ಲೆಟ್ ಮೀ ಎಕ್ಸ್ಪ್ಲೇನ್ ಸರಣಿಯ ಮತ್ತೊಂದು ರೋಚಕ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೇಗವಾಗಿ ಬೆಳೆಯುತ್ತಿರುವ ಈ ತಂತ್ರಜ್ಞಾನದ ಯುಗದಲ್ಲಿ ನಮ್ಮ ಪೀಳಿಗೆಗೆ ಪ್ರತಿಯೊಂದಕ್ಕೂ ತಾರ್ಕಿಕ ಹಾಗೂ ವೈಜ್ಞಾನಿಕ ಕಾರಣಗಳು ಬೇಕು, ರೈಟ್? ಆದರೆ ಮಾಡರ್ನ್ ಸೈನ್ಸ್ ಮತ್ತು ನಮ್ಮ ಅಧ್ಯಾತ್ಮದ ನಡುವೆ ಎಂತಹ ನಿಗೂಢವಾದ ಕೊಂಡಿಯಿದೆ ಎನ್ನುವುದು ಎಷ್ಟೋ ಬಾರಿ ನಮಗೆ ತಿಳಿದೇ ಇರುವುದಿಲ್ಲ. ಇಂದಿನ ನಮ್ಮ ಸಂಚಿಕೆಯ ಉದ್ದೇಶವೂ ಅದೇ. 12ನೇ ಶತಮಾನದ ಶರಣರ ವಚನ ಸಾಹಿತ್ಯದಲ್ಲಿ ಅಡಗಿರುವ ಅಗಾಧ ಸತ್ಯಗಳನ್ನು ನಮಗೆಲ್ಲ ಸುಲಭವಾಗಿ ಅರ್ಥವಾಗುವ ಆಸ್ಟ್ರೋಫಿಸಿಕ್ಸ್ ಹಾಗೂ ಕ್ವಾಂಟಮ್ ಫಿಸಿಕ್ಸ್ ಭಾಷೆಯಲ್ಲಿ ಡಿಕೋಡ್ ಮಾಡುವುದು. ಬನ್ನಿ, ಸೃಷ್ಟಿ, ಸ್ಥಿತಿ ಮತ್ತು ಲಯದ ರಹಸ್ಯವನ್ನು ಬಿಚ್ಚಿಡುವ ಗುರು ಬಸವಣ್ಣನವರ ಒಂದು ಭವ್ಯವಾದ ವಚನವನ್ನು ಆಲಿಸೋಣ. ಅದುರಿತು ಪಾದಾಘಾತದಿಂದ ಧರೆ, ಬಿದಿರಿದುವು ಮಕುಟತಾಗಿ ತಾರಕೆಗಳು, ಉದುರಿದವು ಕೈತಾಗಿ ಲೋಕಂಗಳೆಲ್ಲ, ನಮ್ಮ ಕೂಡಲ ಸಂಗಮ ದೇವ ನಿಂದು ನಾಟ್ಯವನಾಡೆ. ಗುರು ಬಸವಣ್ಣನವರ ಈ ವರ್ಣನೆಯು ಮೇಲ್ನೋಟಕ್ಕೆ ಶಿವನ ಭೀಕರ ತಾಂಡವದಂತೆ ಕಂಡರೂ ವಾಸ್ತವದಲ್ಲಿ ಇದು ಬ್ರಹ್ಮಾಂಡದ ಲಯ ಮತ್ತು ಸೃಷ್ಟಿಯ ರಹಸ್ಯವನ್ನು ಬಿಚ್ಚಿಡುತ್ತದೆ. ಆ ನಿರಾಕಾರ ಶಿವನ ನೃತ್ಯದ ರಭಸಕ್ಕೆ ಭೂಮಿ ಕಂಪಿಸಿ ಆತನ ಕಿರೀಟ ಹಾಗೂ ಬಾಹುಗಳ ವೇಗಕ್ಕೆ ನಕ್ಷತ್ರ ಮತ್ತು ಗ್ಯಾಲಕ್ಸಿಗಳೇ ಮುತ್ತುಗಳಂತೆ ಚದರಿ ಹೋಗುವ ಚಿತ್ರಣವು ನಮ್ಮ ಕಲ್ಪನಾ ಶಕ್ತಿಯನ್ನು ಮೀರಿಸುವಂಥದ್ದು. ಒಂದು ವೇಳೆ ನಿಮಗೆ ಅರ್ಥವಾಗದಿದ್ದರೆ ಚಿಂತಿಸಬೇಡಿ, ನಾನಿದ್ದೇನೆ. ಲೆಟ್ ಮೀ ಎಕ್ಸ್ಪ್ಲೇನ್. ಗುರು ಬಸವಣ್ಣನವರ ಮತ್ತು ಶರಣರ ಪ್ರಕಾರ ಶಿವ ಅಂದರೆ ನಮ್ಮ ನಿಮ್ಮಂತೆ ಆಕಾರವಿರುವ ಭೌತಿಕ ವ್ಯಕ್ತಿಯಲ್ಲ. ಅದೊಂದು ನಿರಾಕಾರ ತತ್ವ, ಯಾವುದೇ ರೂಪಮಿತಿಗಳಿಗೆ ಸಿಗದ ಒಂದು ಅಗೋಚರ ಪರಮಸತ್ಯ, ಇಡೀ ಬ್ರಹ್ಮಾಂಡವನ್ನು ತನ್ನೊಳಗೆ ಇರಿಸಿಕೊಂಡಿರುವ ಒಂದು ಯೂನಿವರ್ಸಲ್ ಕಾಸ್ಮಿಕ್ ಎನರ್ಜಿ. ಹಾಗಾದರೆ ಈ ಶಿವತಾಂಡವ ಅಂದರೇನು? ಖಂಡಿತ ಇದು ಯಾವುದೋ ಪೌರಾಣಿಕ ದೇವರು ತನ್ನ ಕೈಕಾಲುಗಳಿಂದ ಆಡುವ ಭೌತಿಕ ಕುಣಿತವಲ್ಲ. ಈ ಪ್ರಪಂಚದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಸೃಷ್ಟಿ ಮತ್ತು ಲಯಗಳ ಚಕ್ರವನ್ನು ನಮಗೆ ಕಣ್ಣಿಗೆ ಕಟ್ಟುವಂತೆ ವಿವರಿಸುವ ಒಂದು ಅದ್ಭುತವಾದ ಕಲಾತ್ಮಕ ವಿಜುವಲ್ ಮೆಟಫರ್, ಅಂದರೆ ದೃಶ್ಯರೂಪಕ. ಗಮನಿಸಿ, ಇಂತಹ ರೂಪಕಗಳು ನಮಗೆ ಕೇವಲ ದಿಕ್ಸೂಚಿಗಳಿದ್ದಂತೆ. ನಾವು ದಿಕ್ಸೂಚಿಯನ್ನೇ ಗಟ್ಟಿಯಾಗಿ ಹಿಡಿದು ನಿಲ್ಲಬಾರದು, ಅದು ತೋರಿಸುವ ದಿಕ್ಕಿನತ್ತ ಸಾಗಬೇಕು. ಅಂದರೆ ಕಣ್ಣಿಗೆ ಕಾಣುವ ಈ ರೂಪಗಳ ಮೂಲಕವೇ ಆ ಕಾಣದ ಪರಮಸತ್ಯದತ್ತ, ಅರೂಪದ ಅಗಾಧತೆಯತ್ತ ನಮ್ಮನ್ನು ನಾವು ವಿಸ್ತರಿಸಿಕೊಳ್ಳಬೇಕು. ವಿ ಮಸ್ಟ್ ಟ್ರಾನ್ಸೆಂಡ್ ಫ್ರಮ್ ಫಾರ್ಮ್ ಟು ಫಾರ್ಮ್ಲೆಸ್. ಇದೇ ಅಂಶವನ್ನು ಇಂದಿನ ವಿಶ್ವವಿಜ್ಞಾನ ಅಂದರೆ ಕಾಸ್ಮಾಲಜಿ ಹಾಗೂ ಆಧುನಿಕ ವಿಜ್ಞಾನದ ತಕ್ಕಡಿಯಲ್ಲಿಟ್ಟು ನೋಡೋಣ ಬನ್ನಿ. ರಾತ್ರಿಯ ಹೊತ್ತು ನೀವೆಂದಾದರೂ ಆಕಾಶದತ್ತ ಕಣ್ಹಾಯಿಸಿ ನೋಡಿದ್ದೀರಾ? ಮಿನುಗುವ ಸಾವಿರಾರು ನಕ್ಷತ್ರಗಳನ್ನು ನೋಡಿ ಇಡೀ ಬ್ರಹ್ಮಾಂಡ ಅದೆಷ್ಟು ಪ್ರಶಾಂತವಾಗಿದೆ, ಸ್ಥಿರವಾಗಿದೆ ಅನ್ನಿಸುತ್ತದೆ ಅಲ್ಲವೇ? ಆದರೆ ವಾಸ್ತವವೇ ಬೇರೆ. ಭೌತವಿಜ್ಞಾನಿಗಳ ಪ್ರಕಾರ ಕಣ್ಣಿಗೆ ನಿಶ್ಚಲವಾಗಿ ಕಾಣುವ ಈ ಪ್ರಪಂಚದ ಆಳದಲ್ಲಿ ಅತ್ಯಂತ ಬಿರುಗಾಳಿಯಂತಹ ಕ್ರಿಯಾಶೀಲತೆಯಿದೆ. ಈ ವಿಶಾಲವಾದ ಶೂನ್ಯವು ಖಾಲಿಯಿಲ್ಲ, ಬದಲಿಗೆ ಅದು ಸದಾ ಅಗಾಧ ಶಕ್ತಿಯ ಅಲೆಗಳಿಂದ ತುಂಬಿರುತ್ತದೆ. ವಿಶ್ವದಲ್ಲಿರುವ ಬಿಲಿಯನ್ಗಟ್ಟಲೆ ಗ್ಯಾಲಕ್ಸಿಗಳು ಇದಕ್ಕೊಂದು ಸ್ಪಷ್ಟ ನಿದರ್ಶನ. ಒಮ್ಮೆ ಊಹಿಸಿಕೊಳ್ಳಿ, ಬೆಚ್ಚನೆಯ ಗಾಳಿ ಸುಳಿದಾಗ ಸಾಗರದಲ್ಲಿ ಭೋರ್ಗರೆಯುವ ಅಲೆಗಳು ಹುಟ್ಟುತ್ತವಲ್ಲವೇ? ಅದೇ ರೀತಿ ಕಣ್ಣಿಡೆ ಕಾಣದ ಶೂನ್ಯದಲ್ಲಿ ಶಕ್ತಿಯ ಸಾಂದ್ರೀಕರಣ ಅಂದ್ರೆ ಕನ್ಸಾಲಿಡೇಷನ್ ಆಫ್ ಎನರ್ಜಿ ಆದಾಗ ಬ್ರಹ್ಮಾಂಡದ ಅತೀ ಸೂಕ್ಷ್ಮ ಹಾಗೂ ಮೂಲಭೂತ ಕಣಗಳು ಅಂದ್ರೆ ಫಂಡಮೆಂಟಲ್ ಪಾರ್ಟಿಕಲ್ಸ್ ಜನ್ಮ ತಾಳುತ್ತವೆ. ನಿಧಾನವಾಗಿ ಆ ಕಣಗಳು ಒಟ್ಟಿಗೆ ಬೆರೆತು ದಟ್ಟವಾದ ಜ್ಯೋತಿಮೇಘಗಳ ಅಂದ್ರೆ ನೆಬ್ಯುಲಾ ರೂಪವನ್ನು ಪಡೆಯುತ್ತವೆ. ಈ ದೈತ್ಯ ಮೇಘಗಳು ನೂರಾರು ಹೊಸ ನಕ್ಷತ್ರಗಳಿಗೆ ಜನ್ಮ ನೀಡುವ ತೊಟ್ಟಿಲುಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಆ ಮೂಲಕವೇ ಕೋಟ್ಯಾನುಕೋಟಿ ನಕ್ಷತ್ರಗಳು ಹಾಗೂ ಪರಮಾಣುಗಳು ಅಸ್ತಿತ್ವಕ್ಕೆ ಬರುತ್ತವೆ. ಶತಕೋಟಿ ವರ್ಷಗಳ ಕಾಲ ಉರಿದು ಬೆಳಗಿ ಒಡಲ ಇಂಧನವೆಲ್ಲ ತೀರಿದಾಗ
ಅಂತಹ ಬೃಹತ್ ನಕ್ಷತ್ರಗಳು ಸೂಪರ್ನೋವಾ ಆಗಿ ಮಹಾಸ್ಫೋಟಗೊಂಡು ಸಾವನ್ನಪ್ಪುತ್ತವೆ. ಸತ್ತ ಆ ನಕ್ಷತ್ರಗಳೆಲ್ಲ ಕರಗಿ ಮತ್ತೆ ಶೂನ್ಯವನ್ನೇ ಸೇರುತ್ತವೆ. ಜೊತೆಗೆ ಹೊಸ ತಾರಾಲೋಕದ ಸೃಷ್ಟಿಗೆ ಅಡಿಪಾಯವಾಗುತ್ತವೆ. ವಿಶ್ವದ ಆಳದಲ್ಲಿ ಅನಂತ ಕಾಲದವರೆಗೆ ಇದೇ ನಿರಂತರವಾದ ನಿರ್ಮಾಣ ಮತ್ತು ನಾಶದ ಚಟುವಟಿಕೆಗಳು ಏಕಕಾಲದಲ್ಲಿ ಬಿಡುವಿಲ್ಲದೆ ನಡೆಯುತ್ತಲೇ ಇರುತ್ತವೆ. ಹೀಗೆ ಕೇವಲ ಶೂನ್ಯದಿಂದಲೇ ಸೃಷ್ಟಿಯಾಗಿ ಅದ್ಭುತ ಆಕಾರವನ್ನು ಪಡೆದು ಪುನಃ ಆಕಾರವನ್ನು ಕಳೆದುಕೊಂಡು ಕರಗಿ ಹೋಗುವ ಈ ಹುಟ್ಟು ಮತ್ತು ಅಳಿವಿನ ಪ್ರಕ್ರಿಯೆಯನ್ನೇ ಇಂದು ವಿಜ್ಞಾನ ಕುತೂಹಲದಿಂದ ಅಧ್ಯಯನ ಮಾಡುತ್ತಿರುವುದು. ಮತ್ತು ನಿಖರವಾಗಿ ಇದೇ ಸತ್ಯವನ್ನೇ ನಮ್ಮ ಗುರು ಬಸವಣ್ಣನವರು ಮತ್ತು ಪೂರ್ವಜರು ನಿರಾಕಾರ ಪರಶಿವನ ದಿವ್ಯ ಸೃಷ್ಟಿ, ಸ್ಥಿತಿ, ಲಯದ ಲೀಲೆ ಅಂತ ಅದೆಷ್ಟೋ 100 ವರ್ಷಗಳ ಹಿಂದೆಯೇ ತೀಕ್ಷ್ಣವಾಗಿ ಉಲ್ಲೇಖಿಸಿದ್ದು. ಕೇವಲ ಬಾಹ್ಯಾಕಾಶದಲ್ಲಿರುವ ಗ್ಯಾಲಕ್ಸಿಗಳ ಕಥೆಯಷ್ಟೇ ಅಲ್ಲ, ನಮ್ಮ ಸುತ್ತಲಿರುವ ಭೌತಿಕ ಜಗತ್ತಿನ ಕಣಕಣಗಳ ನಿಯಮ ಕೂಡ ಇದೇ ಆಗಿದೆ. ಇದನ್ನೇ ಆಸ್ಟ್ರಿಯನ್ ಅಮೇರಿಕನ್ ಭೌತಶಾಸ್ತ್ರಜ್ಞರಾದ ಫ್ರಿಟ್ಜಾಫ್ ಕಾಪ್ರಾ ಸ್ಪಷ್ಟವಾಗಿ ಮತ್ತು ಮನಮುಟ್ಟುವಂತೆ ವಿವರಿಸುತ್ತಾರೆ. ತಮ್ಮ ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಕೃತಿ ದ ಟಾವ್ ಆಫ್ ಫಿಸಿಕ್ಸ್ ಮುನ್ನುಡಿಯಲ್ಲಿ ಕ್ವಾಂಟಮ್ ತತ್ವಗಳನ್ನು ವಿವರಿಸುತ್ತಾ ಅವರು ಹೇಳ್ತಾರೆ, ನಾವು ಕುಳಿತುಕೊಳ್ಳುವ ಕುರ್ಚಿ ಇರಲಿ ಅಥವಾ ಕಣ್ಣ ಮುಂದಿರುವ ದೊಡ್ಡ ಕಲ್ಲಿನ ಬಂಡೆ ಇರಲಿ, ಅವೆಲ್ಲವೂ ಮೇಲ್ನೋಟಕ್ಕೆ ಮಾತ್ರ ಜೀವವಿಲ್ಲದ, ನಿಶ್ಚಲವಾದ ಅಂದ್ರೆ ಸ್ಟ್ಯಾಟಿಕ್ ವಸ್ತುಗಳು. ಆದರೆ ನೀವು ಅದನ್ನು ಅತ್ಯಂತ ಶಕ್ತಿಶಾಲಿ ಸೂಕ್ಷ್ಮದರ್ಶಕಗಳಲ್ಲಿ ವೀಕ್ಷಿಸಿದರೆ ಅದರೊಳಗಿನ ಚಿಕ್ಕ ಪರಮಾಣುವಿನ ಕೇಂದ್ರದಲ್ಲಿರುವ ಪ್ರತಿಯೊಂದು ಸೂಕ್ಷ್ಮ ಕಣಗಳು ಸದಾ ಬಿಡುವಿಲ್ಲದಂತೆ ಲಯಬದ್ಧವಾದ ನೃತ್ಯ ಮತ್ತು ಕಂಪನದಲ್ಲಿ ತೊಡಗಿರುತ್ತವೆ. ಈ ಕಣಕಣಗಳು ನಿರಂತರವಾಗಿ ಹುಟ್ಟುತ್ತಾ, ನಾಶವಾಗುತ್ತಾ ಶಕ್ತಿಯನ್ನು ವಿನಿಮಯ ಮಾಡುತ್ತಿರುತ್ತವೆ. ಈ ಕಣಗಳ ಸಂವಹನ ಅಥವಾ ಇಂಟರಾಕ್ಷನ್ ಅನ್ನು ಯೂನಿಯನ್ ಆಫ್ ಮಿಕ್ಸ್ಚರ್ ಪ್ಯಾಟರ್ನ್ಸ್ ಎಂಬ ಸಿದ್ಧಾಂತದಲ್ಲಿ ಮಂಡಿಸುತ್ತಾ ಕಾಪ್ರಾ ಅವರು ಅಚ್ಚರಿಯಿಂದ ಹೇಳ್ತಾರೆ, ಹೊರಗಡೆ ಶಾಂತವಾಗಿ ಕಾಣುವ ಈ ಭೌತಿಕ ಲೋಕದೊಳಗಿನ ಶಕ್ತಿಯ ಪ್ರವಾಹವನ್ನು ಮತ್ತು ಅಗೋಚರ ಸೃಷ್ಟಿ ಹಾಗೂ ವಿನಾಶದ ಪ್ರಕ್ರಿಯೆಯನ್ನು ವಿವರಿಸಲು ನಮ್ಮ ಮುಂದಿರುವ ಏಕೈಕ ಅತ್ಯುತ್ತಮ ದೃಷ್ಟಾಂತ ಎಂದರೆ ಅದು ಕೇವಲ ಕಾಸ್ಮಿಕ್ ಡ್ಯಾನ್ಸ್. ಅದನ್ನೇ ನಮ್ಮ ವಿಜ್ಞಾನಿ ಸ್ವತಃ ಥಿಯರಿ ಆಫ್ ರಿಲೇಟಿವಿಟಿಯನ್ನು ಶಿವತಾಂಡವದ ದೃಶ್ಯರೂಪಕದ ಜೊತೆಗೆ ನೇರವಾಗಿ ಸಮೀಕರಿಸಿಬಿಡುತ್ತಾರೆ. ವಿಶ್ವವೇ ಇಂದು ಬೆರಗಾಗಿ ನೋಡುವ ಭೌತಿಕಶಾಸ್ತ್ರದ ಇದೇ ಆಧುನಿಕ ಸಿದ್ಧಾಂತವನ್ನೇ ಗುರು ಬಸವಣ್ಣನವರು 8 ಶತಮಾನಗಳಷ್ಟು ಮೊದಲೇ ಅದೆಷ್ಟು ವೈಜ್ಞಾನಿಕವಾಗಿ ತಮ್ಮ ಸಾಲುಗಳಲ್ಲಿ ತಂದು ಕೂರಿಸಿದ್ದಾರೆ, ಕೀಳಿ ಆನಂದಿಸಿ. ಅದುರಿತು ಪಾದಾಘಾತದಿಂದ ಧರೆ ಎನ್ನುವಲ್ಲಿ ಕೇವಲ ನೆಲ ಅಲುಗಾಡುವುದಷ್ಟೇ ಅಲ್ಲ, ಇಡೀ ಜಗತ್ತನ್ನೇ ಅದರ ಪೀಠದಿಂದ ನಿರಂತರ ಗತಿಯಲ್ಲಿಟ್ಟಿರುವ ಮಹಾನ್ ನರ್ತನ ಅಥವಾ ಕಾಸ್ಮಿಕ್ ಡ್ಯಾನ್ಸ್ನಿಂದ ಪುಡಿತೇಳುವ ಆ ದೈವಿಕ ಕಂಪನಗಳನ್ನು ಅವರು ತೆರೆದಿಟ್ಟಿದ್ದಾರೆ. ಅಲ್ಲದೆ ಬಿದಿರಿದುವು ಕೈತಾಗಿ ಲೋಕಂಗಳೆಲ್ಲ ಅಂದ್ರೆ ಕೇವಲ ಬೊಂಬೆಗಳಂತೆ ಲೋಕಗಳು ಉದುರುತ್ತಿರುವುದಲ್ಲ, ಅದು ನಮ್ಮ ಉಪಪರಮಾಣುಗಳಲ್ಲಿ ಅಥವಾ ಬ್ರಹ್ಮಾಂಡದಲ್ಲಿ ಕ್ಷಣ ಕ್ಷಣಕ್ಕೂ ಸಂಭವಿಸುವ ನಿರಂತರವಾದ ಧಾತು ಹಾಗೂ ಲೋಹಗಳ ರೂಪಾಂತರ ಕ್ರಿಯೆ. ಪ್ರಕೃತಿಯ ಅದೆಷ್ಟು ಸ್ಪಷ್ಟವಾದ ವೈಜ್ಞಾನಿಕ ಚಲನೆ ಹಾಗೂ ಸೃಷ್ಟಿಯ ನಿಗೂಢ ಲಯವನ್ನು ಅವರಿಲ್ಲಿ ವಿವರಿಸಿದ್ದಾರೆ. ವಿಜ್ಞಾನಿಗಳಿಂದು ಹೈಟೆಕ್ ಯಂತ್ರಗಳ ಮೂಲಕ ಸಬ್ ಅಟಾಮಿಕ್ ಕಣಗಳನ್ನು ಹುಡುಕುತ್ತಿದ್ದರೆ 800 ವರ್ಷಗಳ ಹಿಂದೆಯೇ ಗುರು ಬಸವಣ್ಣನವರು ತಮ್ಮ ಅನುಭಾವದ ಒಳಗಣ್ಣಿನಿಂದ ಈ ಪರಮ ಸತ್ಯವನ್ನು ದರ್ಶಿಸಿದ್ದರು ಅನ್ನೋದು ನಿಜಕ್ಕೂ ಹೆಮ್ಮೆಯ ವಿಷಯ ಅಲ್ವಾ? ನಾವು ಭೌತಶಾಸ್ತ್ರವನ್ನು ಬರೀ ಪಠ್ಯಪುಸ್ತಕಕ್ಕೆ, ಆಧ್ಯಾತ್ಮವನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸಿದ್ದೇವೆ. ಆದರೆ ನಿಜ ಹೇಳ್ಬೇಕಂದ್ರೆ ಮಾಡರ್ನ್ ಫಿಸಿಕ್ಸ್ ಇರಲಿ ಅಥವಾ ವಚನ ಸಾಹಿತ್ಯವಿರಲಿ, ಎರಡೂ ಹುಡುಕುತ್ತಿರೋದು ಆ ಒಂದೇ ಅಲ್ಟಿಮೇಟ್ ಟ್ರೂತ್ ಅನ್ನ. ಈ ಅಗಾಧ ವಿಶ್ವದ ಮೂಲ ಕಣದಲ್ಲಡಗಿರುವ ಅದೇ ಶಕ್ತಿಯೇ ನಮ್ಮ ಅಣುವಿನಲ್ಲೂ ಕೂಡಲ ಸಂಗಮ ದೇವನ ವಿಶ್ವ ನೃತ್ಯದ ಲಯವಾಗಿ ಸದಾ ತುಡಿಯುತ್ತಿದೆ.
ಹಾಗಾಗಿ ನಮ್ಮ ಸುತ್ತಲಿನ ನಿಸರ್ಗವನ್ನು, ಈ ಯೂನಿವರ್ಸನ್ನು ಯಾವಾಗಲೂ ಬೆರಗಿನಿಂದ ನೋಡಿ, ಒಳಹೊಕ್ಕಿ ಗ್ರಹಿಸಿ. ಯಾಕೆಂದ್ರೆ ಕಲಿಯುವ ಅದ್ಭುತಗಳು ಇಲ್ಲಿ ಇನ್ನೂ ಅಪಾರವಾಗಿವೆ.